ಹಲೋ, ಹರೀಶ್ ಪಾಲಚಾರ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಮತ್ತೆ ತಿಮ್ಮಾರೋಡಿ ಅವರನ್ನ ಜಾಮೀನು ವಿಚಾರಣೆ ಅರ್ಜಿ ವಿಚಾರಣೆಗಾಗಿ ಈಗಾಗಲೇ ಮತ್ತೆ ಉಡುಪಿಯ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಕುತೂಹಲ ಇರುವಂತದ್ದು, ಮೊನ್ನೆಯಿಂದ ಕೂಡ ಇವತ್ತು ಮತ್ತೆ ಬೇಲ್ ಆಗ್ತದಾ ಅಥವಾ ಮತ್ತೆ ನ್ಯಾಯಾಂಗ ಬಂಧನ ಮುಂದುವರಿತದ ಅನ್ನುವಂತ ಕುತೂಹಲ ಕೂಡ ಇರುವಂತದ್ದು. ಸುಮಾರು 2 ಗಂಟೆ ಕಾಲಾವಕಾಶವನ್ನ ಕೊಟ್ಟಿದ್ರು ಆರಂಭದಲ್ಲಿ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆ. ಆದ್ರೆ ಮತ್ತೆ 1 ಗಂಟೆಯನ್ನ ಎಕ್ಸ್ಟೆನ್ಷನ್ ಮಾಡಲಾಯಿತು. ಈ ಅವಧಿಯಲ್ಲಿ ಬಿಪಿ ಇದೆ ಅಂತ ಹೇಳಿದಂತ ಕಾರಣಕ್ಕೆ ಮತ್ತೆ ಅವರನ್ನ ಉಡುಪಿಯ ಜಿಲ್ಲಾಸ್ಪತ್ರೆಯಲ್ಲಿ ತಪಾಸಣೆಗೆ ಕೂಡ ಒಳಪಡಿಸಲಾಗಿತ್ತು. ಹಾಗಾಗಿ 1 ಗಂಟೆ ಹೆಚ್ಚಿನ ಕಾಲಾವಕಾಶ ಆಗಿರುವಂತದ್ದು. ಸದ್ಯಕ್ಕೆ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತದ್ದು. ಈಗ ಇರುವಂತ ಸಾಧ್ಯತೆಗಳು, ಬೇಲ್ ಸಿಕ್ಕಿದ್ರು ಕೂಡ ಈಗಾಗಲೇ SIT ಕೂಡ ಅವರನ್ನ ತನ್ನ ವಶಕ್ಕೆ ಪಡೆದುಕೊಳ್ಳಕ್ಕೆ ಬೇಕಾಗಿರುವಂತ ಸಿದ್ಧತೆಯನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಒಂದು ವೇಳೆ ತಿಮ್ಮಾರೋಡಿ ಅವರಿಗೆ ಸದ್ಯಕ್ಕೆ ಬೇಲ್ ಸಿಕ್ಕಿದ್ರು ಕೂಡ ಅವರು ಮತ್ತೆ ಹಿರಿಯಡ್ಕದ ಜೈಲ್ಗೆ ಹೋದ ನಂತರದಲ್ಲಿ ಅಲ್ಲಿ ಪ್ರೊಸೀಜರ್ ಮುಗಿದ ನಂತರದಲ್ಲಿ SIT ಅವರನ್ನ ಮತ್ತೆ ತನ್ನ ವಶಕ್ಕೆ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಥವಾ ಅವರಿಗೆ ನ್ಯಾಯಾಂಗ ಬಂಧನ ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ಎಲ್ಲವೂ ವಾದ ಪ್ರತಿವಾದಗಳು ಕೂಡ ಸದ್ಯಕ್ಕೆ ನಡೀತಾ ಇರುವಂತದ್ದು. ಹಾಗಾಗಿ ಯಾವ ರೀತಿಯ ತೀರ್ಮಾನ ಬರ್ತದೆ ಅನ್ನೋದನ್ನ ಇನ್ನು ಕೂಡ ಕಾದ್ ನೋಡ್ಬೇಕಿದೆ ಸದ್ಯಕ್ಕೆ. ಹರೀಶ್, ಈಗ ಸದ್ಯಕ್ಕೆ ಹಲವು ಚರ್ಚೆಗಳು ಮತ್ತು ಮಾತುಗಳನ್ನ ನಾವು ಕೇಳ್ತಾ ಇದ್ದೀವಿ. ತಿಮ್ಮಾರೋಡಿಗಂತೂ ಸದ್ಯ ಜಾಮೀನು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ಈ ಬಗ್ಗೆ ವಕೀಲರನ್ನಾದ್ರೂ ಹೇಳ್ತಾರಾ ಅಥವಾ ತಿಮ್ಮಾರೋಡಿ ಪರವಾಗಿರುವಂತವ್ರು ಹೇಳುವಂತದ್ದೇನು, ಅವರು ಯಾವ ರೀತಿಯ ವಕಾಲತ್ತನ್ನು ವಹಿಸ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ಜಾಮೀನು ಸಿಗೋ ನಿಟ್ಟಿನಲ್ಲಿ ಅಂತ? ಅಲ್ಲ, ಖಂಡಿತವಾಗಿಯೂ ಇದು ಒಂದು ರೀತಿಯಲ್ಲಿ ಕುತೂಹಲವನ್ನು ಕೂಡ ಮೂಡಿಸಿರುವಂತದ್ದು. ತಿಮ್ಮಾರೋಡಿ ಪರವಾದ ವಕೀಲರು ನಮಗೆ ಬೇಲ್ ಸಿಕ್ಕೇ ಸಿಗ್ತದೆ ಅನ್ನುವಂತ ಒಂದು ಆತ್ಮವಿಶ್ವಾಸದಿಂದ ಇದ್ದಾರೆ. ಯಾಕಂದ್ರೆ ಬೇರೆ ಹಲವು ಇಂತಹ ಪ್ರಕರಣವನ್ನ ನ್ಯಾಯಾಧೀಶರ ಮುಂದೆ ಇಟ್ಟು ಅದನ್ನ ಮೆನ್ಷನ್ ಮಾಡಿರೋದ್ರಿಂದ ನಮಗೆ ಒಂದು ಸಿಗ್ತದೆ ಈ ಬಾರಿ ಬೇಲು ಅನ್ನುವಂತ ಒಂದು ವಿಶ್ವಾಸವನ್ನ ಇಟ್ಟಿರುವಂತದ್ದು. ಆದ್ರೆ ಪ್ರತಿವಾದಿಯಾಗಿ ವಾದ ಮಂಡಿಸಿರುವಂತ ಸರ್ಕಾರಿ ವಕೀಲರು ಕೂಡ ಈ ಹೇಳಿಕೆಗಳು ಏನು ಪುನರಾವರ್ತನೆ ಆಗಿರುವಂತದ್ದು, ಅಂದ್ರೆ ಇದು 1 ಬಾರಿ ಅಥವಾ 2 ಬಾರಿ ಆಗಿರೋಂಥದ್ದಲ್ಲ. ಈ ಸಮಾಜದಲ್ಲಿ ಮತ್ತೆ ಈ ರೀತಿಯ ವರ್ತನೆಗಳನ್ನ, ಹೇಳಿಕೆಗಳನ್ನ ಮಾಡಿರೋದ್ರಿಂದ ಇದು ದೊಡ್ಡ ಮಟ್ಟದ ಅಫೆನ್ಸ್ ಆಗಿರೋದ್ರಿಂದ ಇದಕ್ಕೆ ಬೇಲ್ ಸಿಗೋದಿಲ್ಲ, ಆ ರೀತಿಯ ವಾದವನ್ನು ಕೂಡ ಮಂಡಿಸ್ತಾ ಇರುವಂತದ್ದು. ಜೊತೆಗೆ ಹೈಕೋರ್ಟಿನ ಹಿರಿಯ ವಕೀಲರು ಕೂಡ ಬಂದಿದ್ದಾರೆ, ಅವರು ಕೂಡ ಸಹಕಾರವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ರೀತಿಯಲ್ಲಿ ಸದ್ಯ ಹೀಗೆ ಆಗ್ತದೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ. ನ್ಯಾಯಾಧೀಶರು ಯಾವ ರೀತಿಯ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದನ್ನು ನಾವು ಇನ್ನೂ ಕೂಡ ಕಾದ್ ನೋಡ್ಬೇಕಿದೆ. ಆದ್ರೆ ಸದ್ಯಕ್ಕಂತೂ ಹಲೋ, ಹರೀಶ್ ಪಾಲಚಾರ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಮತ್ತೆ ತಿಮ್ಮಾರೋಡಿ ಅವರನ್ನ ಜಾಮೀನು ವಿಚಾರಣೆ ಅರ್ಜಿ ವಿಚಾರಣೆಗಾಗಿ ಈಗಾಗಲೇ ಮತ್ತೆ ಉಡುಪಿಯ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಕುತೂಹಲ ಇರುವಂತದ್ದು, ಮೊನ್ನೆಯಿಂದ ಕೂಡ ಇವತ್ತು ಮತ್ತೆ ಬೇಲ್ ಆಗ್ತದಾ ಅಥವಾ ಮತ್ತೆ ನ್ಯಾಯಾಂಗ ಬಂಧನ ಮುಂದುವರಿತದ ಅನ್ನುವಂತ ಕುತೂಹಲ ಕೂಡ ಇರುವಂತದ್ದು. ಸುಮಾರು 2 ಗಂಟೆ ಕಾಲಾವಕಾಶವನ್ನ ಕೊಟ್ಟಿದ್ರು ಆರಂಭದಲ್ಲಿ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆ. ಆದ್ರೆ ಮತ್ತೆ 1 ಗಂಟೆಯನ್ನ ಎಕ್ಸ್ಟೆನ್ಷನ್ ಮಾಡಲಾಯಿತು. ಈ ಅವಧಿಯಲ್ಲಿ ಬಿಪಿ ಇದೆ ಅಂತ ಹೇಳಿದಂತ ಕಾರಣಕ್ಕೆ ಮತ್ತೆ ಅವರನ್ನ ಉಡುಪಿಯ ಜಿಲ್ಲಾಸ್ಪತ್ರೆಯಲ್ಲಿ ತಪಾಸಣೆಗೆ ಕೂಡ ಒಳಪಡಿಸಲಾಗಿತ್ತು. ಹಾಗಾಗಿ 1 ಗಂಟೆ ಹೆಚ್ಚಿನ ಕಾಲಾವಕಾಶ ಆಗಿರುವಂತದ್ದು. ಸದ್ಯಕ್ಕೆ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತದ್ದು. ಈಗ ಇರುವಂತ ಸಾಧ್ಯತೆಗಳು, ಬೇಲ್ ಸಿಕ್ಕಿದ್ರು ಕೂಡ ಈಗಾಗಲೇ SIT ಕೂಡ ಅವರನ್ನ ತನ್ನ ವಶಕ್ಕೆ ಪಡೆದುಕೊಳ್ಳಕ್ಕೆ ಬೇಕಾಗಿರುವಂತ ಸಿದ್ಧತೆಯನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಒಂದು ವೇಳೆ ತಿಮ್ಮಾರೋಡಿ ಅವರಿಗೆ ಸದ್ಯಕ್ಕೆ ಬೇಲ್ ಸಿಕ್ಕಿದ್ರು ಕೂಡ ಅವರು ಮತ್ತೆ ಹಿರಿಯಡ್ಕದ ಜೈಲ್ಗೆ ಹೋದ ನಂತರದಲ್ಲಿ ಅಲ್ಲಿ ಪ್ರೊಸೀಜರ್ ಮುಗಿದ ನಂತರದಲ್ಲಿ SIT ಅವರನ್ನ ಮತ್ತೆ ತನ್ನ ವಶಕ್ಕೆ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಥವಾ ಅವರಿಗೆ ನ್ಯಾಯಾಂಗ ಬಂಧನ ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ಎಲ್ಲವೂ ವಾದ ಪ್ರತಿವಾದಗಳು ಕೂಡ ಸದ್ಯಕ್ಕೆ ನಡೀತಾ ಇರುವಂತದ್ದು. ಹಾಗಾಗಿ ಯಾವ ರೀತಿಯ
ತೀರ್ಮಾನ ಬರ್ತದೆ ಅನ್ನೋದನ್ನ ಇನ್ನು ಕೂಡ ಕಾದ್ ನೋಡ್ಬೇಕಿದೆ ಸದ್ಯಕ್ಕೆ. ಹರೀಶ್, ಈಗ ಸದ್ಯಕ್ಕೆ ಹಲವು ಚರ್ಚೆಗಳು ಮತ್ತು ಮಾತುಗಳನ್ನ ನಾವು ಕೇಳ್ತಾ ಇದ್ದೀವಿ. ತಿಮರೋಡಿಗಂತೂ ಸದ್ಯ ಜಾಮೀನು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ಈ ಬಗ್ಗೆ ವಕೀಲರನ್ನಾದ್ರೂ ಹೇಳ್ತಾರಾ ಅಥವಾ ತಿಮರೋಡಿ ಪರವಾಗಿರುವಂತವ್ರು ಹೇಳುವಂತಹದ್ದೇನು, ಅವರು ಯಾವ ರೀತಿಯ ವಕಾಲತ್ತನ್ನು ವಹಿಸ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ಜಾಮೀನು ಸಿಗೋ ನಿಟ್ಟಿನಲ್ಲಿ ಅಂತ? ಅಲ್ಲ, ಖಂಡಿತವಾಗಿಯೂ ಇದು ಒಂದು ರೀತಿಯಲ್ಲಿ ಕುತೂಹಲವನ್ನು ಕೂಡ ಮೂಡಿಸಿರುವಂತದ್ದು. ತಿಮರೋಡಿ ಪರವಾದ ವಕೀಲರು ನಮಗೆ ಬೇಲ್ ಸಿಕ್ಕೇ ಸಿಗ್ತದೆ ಅನ್ನುವಂತ ಒಂದು ಆತ್ಮವಿಶ್ವಾಸದಿಂದ ಇದ್ದಾರೆ. ಯಾಕಂದ್ರೆ ಬೇರೆ ಹಲವು ಇಂತಹ ಪ್ರಕರಣವನ್ನ ನ್ಯಾಯಾಧೀಶರ ಮುಂದೆ ಇಟ್ಟು ಅದನ್ನ ಮೆನ್ಷನ್ ಮಾಡಿರೋದ್ರಿಂದ ನಮಗೆ ಒಂದು ಸಿಗ್ತದೆ ಈ ಬಾರಿ ಬೇಲು ಅನ್ನುವಂತ ಒಂದು ವಿಶ್ವಾಸವನ್ನ ಇಟ್ಟಿರುವಂತದ್ದು. ಆದ್ರೆ ಪ್ರತಿವಾದಿಯಾಗಿ ವಾದ ಮಂಡಿಸಿರುವಂತ ಸರ್ಕಾರಿ ವಕೀಲರು ಕೂಡ ಈ ಹೇಳಿಕೆಗಳು ಏನು ಪುನರಾವರ್ತನೆ ಆಗಿರುವಂತದ್ದು, ಅಂದ್ರೆ ಇದು ಒಂದು ಬಾರಿ ಅಥವಾ ಎರಡು ಬಾರಿ ಆಗಿರೋಂಥದ್ದಲ್ಲ. ಈ ಸಮಾಜದಲ್ಲಿ ಮತ್ತೆ ಮತ್ತೆ ಈ ರೀತಿಯ ವರ್ತನೆಗಳನ್ನ ಹೇಳಿಕೆಗಳನ್ನ ಮಾಡಿರೋದ್ರಿಂದ ಇದು ದೊಡ್ಡ ಮಟ್ಟದ ಅಫೆನ್ಸ್ ಆಗಿರೋದ್ರಿಂದ ಇದಕ್ಕೆ ಬೇಲ್ ಸಿಗೋದಿಲ್ಲ, ಆ ರೀತಿಯ ವಾದವನ್ನು ಕೂಡ ಮಂಡಿಸ್ತಾ ಇರುವಂತದ್ದು. ಜೊತೆಗೆ ಹೈಕೋರ್ಟಿನ ಹಿರಿಯ ವಕೀಲರು ಕೂಡ ಬಂದಿದ್ದಾರೆ, ಅವರು ಕೂಡ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ರೀತಿಯಲ್ಲಿ ಸದ್ಯ ಹೀಗೆ ಆಗ್ತದೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ. ನ್ಯಾಯಾಧೀಶರು ಯಾವ ರೀತಿಯ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದನ್ನು ನಾವು ಇನ್ನೂ ಕೂಡ ಕಾದ್ ನೋಡ್ಬೇಕಿದೆ. ಆದ್ರೆ ಸದ್ಯಕ್ಕಂತೂ ಹಲೋ ಹರೀಶ್ ಪಾಲಚಾರ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಮತ್ತೆ ತಿಮರೋಡಿ ಅವರನ್ನ ಜಾಮೀನು ವಿಚಾರಣೆ ಅರ್ಜಿ ವಿಚಾರಣೆಗಾಗಿ ಈಗಾಗಲೇ ಮತ್ತೆ ಉಡುಪಿಯ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಕುತೂಹಲ ಇರುವಂತದ್ದು, ಮೊನ್ನೆಯಿಂದ ಕೂಡ ಇವತ್ತು ಮತ್ತೆ ಬೇಲ್ ಆಗ್ತದಾ ಅಥವಾ ಮತ್ತೆ ನ್ಯಾಯಾಂಗ ಬಂಧನ ಮುಂದುವರಿತದ ಅನ್ನುವಂತ ಕುತೂಹಲ ಕೂಡ ಇರುವಂತದ್ದು. ಸುಮಾರು 2 ಗಂಟೆ ಕಾಲಾವಕಾಶವನ್ನ ಕೊಟ್ಟಿದ್ರು ಆರಂಭದಲ್ಲಿ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆ. ಆದ್ರೆ ಮತ್ತೆ 1 ಗಂಟೆಯನ್ನ ಎಕ್ಸ್ಟೆನ್ಷನ್ ಮಾಡಲಾಯಿತು. ಈ ಅವಧಿಯಲ್ಲಿ ಬಿಪಿ ಇದೆ ಅಂತ ಹೇಳಿದಂತ ಕಾರಣಕ್ಕೆ ಮತ್ತೆ ಅವರನ್ನ ಉಡುಪಿಯ ಜಿಲ್ಲಾಸ್ಪತ್ರೆಯಲ್ಲಿ ತಪಾಸಣೆಗೆ ಕೂಡ ಒಳಪಡಿಸಲಾಗಿತ್ತು. ಹಾಗಾಗಿ 1 ಗಂಟೆ ಹೆಚ್ಚಿನ ಕಾಲಾವಕಾಶ ಆಗಿರುವಂತದ್ದು. ಸದ್ಯಕ್ಕೆ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತದ್ದು. ಈಗ ಇರುವಂತ ಸಾಧ್ಯತೆಗಳು ಬೇಲ್ ಸಿಕ್ಕಿದ್ರು ಕೂಡ ಈಗಾಗಲೇ SIT ಕೂಡ ಅವರನ್ನ ತನ್ನ ವಶಕ್ಕೆ ಪಡೆದುಕೊಳ್ಳಕ್ಕೆ ಬೇಕಾಗಿರುವಂತ ಸಿದ್ಧತೆಯನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಒಂದು ವೇಳೆ ತಿಮರೋಡಿ ಅವರಿಗೆ ಸದ್ಯಕ್ಕೆ ಬೇಲ್ ಸಿಕ್ಕಿದ್ರು ಕೂಡ ಅವರು ಮತ್ತೆ ಹಿರಿಯಡ್ಕದ ಜೈಲ್ಗೆ ಹೋದ ನಂತರದಲ್ಲಿ ಅಲ್ಲಿ ಪ್ರೊಸೀಜರ್ ಮುಗಿದ ನಂತರದಲ್ಲಿ SIT ಅವರನ್ನ ಮತ್ತೆ ತನ್ನ ವಶಕ್ಕೆ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಥವಾ ಅವರಿಗೆ ನ್ಯಾಯಾಂಗ ಬಂಧನ ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ಎಲ್ಲವೂ ವಾದ ಪ್ರತಿವಾದಗಳು ಕೂಡ ಸದ್ಯಕ್ಕೆ ನಡೀತಾ ಇರುವಂತದ್ದು. ಹಾಗಾಗಿ ಯಾವ ರೀತಿಯ ತೀರ್ಮಾನ ಬರ್ತದೆ ಅನ್ನೋದನ್ನ ಇನ್ನು ಕೂಡ ಕಾದ್ ನೋಡ್ಬೇಕಿದೆ ಸದ್ಯಕ್ಕೆ. ಹರೀಶ್, ಈಗ ಸದ್ಯಕ್ಕೆ ಹಲವು ಚರ್ಚೆಗಳು ಮತ್ತು ಮಾತುಗಳನ್ನ ನಾವು ಕೇಳ್ತಾ ಇದ್ದೀವಿ. ತಿಮರೋಡಿಗಂತೂ ಸದ್ಯ ಜಾಮೀನು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ಈ ಬಗ್ಗೆ ವಕೀಲರನ್ನಾದ್ರೂ ಹೇಳ್ತಾರಾ ಅಥವಾ ತಿಮರೋಡಿ ಪರವಾಗಿರುವಂತವ್ರು ಹೇಳುವಂತಹದ್ದೇನು, ಅವರು ಯಾವ ರೀತಿಯ ವಕಾಲತ್ತನ್ನು ವಹಿಸ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ಜಾಮೀನು ಸಿಗೋ ನಿಟ್ಟಿನಲ್ಲಿ ಅಂತ? ಅಲ್ಲ, ಖಂಡಿತವಾಗಿಯೂ ಇದು ಒಂದು ರೀತಿಯಲ್ಲಿ ಕುತೂಹಲವನ್ನು ಕೂಡ ಮೂಡಿಸಿರುವಂತದ್ದು. ತಿಮರೋಡಿ ಪರವಾದ ವಕೀಲರು ನಮಗೆ ಬೇಲ್ ಸಿಕ್ಕೇ ಸಿಗ್ತದೆ ಅನ್ನುವಂತ ಒಂದು ಆತ್ಮವಿಶ್ವಾಸದಿಂದ ಇದ್ದಾರೆ. ಯಾಕಂದ್ರೆ ಬೇರೆ ಹಲವು ಇಂತಹ ಪ್ರಕರಣವನ್ನ ನ್ಯಾಯಾಧೀಶರ ಮುಂದೆ ಇಟ್ಟು ಅದನ್ನ ಮೆನ್ಷನ್ ಮಾಡಿರೋದ್ರಿಂದ ನಮಗೆ ಒಂದು ಸಿಗ್ತದೆ ಈ ಬಾರಿ ಬೇಲು ಅನ್ನುವಂತ ಒಂದು ವಿಶ್ವಾಸವನ್ನ ಇಟ್ಟಿರುವಂತದ್ದು. ಆದ್ರೆ ಪ್ರತಿವಾದಿಯಾಗಿ ವಾದ ಮಂಡಿಸಿರುವಂತ ಸರ್ಕಾರಿ ವಕೀಲರು ಕೂಡ ಈ ಹೇಳಿಕೆಗಳು ಏನು ಪುನರಾವರ್ತನೆ ಆಗಿರುವಂತದ್ದು, ಅಂದ್ರೆ ಇದು ಒಂದು ಬಾರಿ ಅಥವಾ ಎರಡು ಬಾರಿ ಆಗಿರೋಂಥದ್ದಲ್ಲ. ಈ ಸಮಾಜದಲ್ಲಿ ಮತ್ತೆ ಮತ್ತೆ ಈ ರೀತಿಯ ವರ್ತನೆಗಳನ್ನ ಹೇಳಿಕೆಗಳನ್ನ ಮಾಡಿರೋದ್ರಿಂದ ಇದು ದೊಡ್ಡ ಮಟ್ಟದ ಅಫೆನ್ಸ್ ಆಗಿರೋದ್ರಿಂದ ಇದಕ್ಕೆ ಬೇಲ್ ಸಿಗೋದಿಲ್ಲ, ಆ ರೀತಿಯ ವಾದವನ್ನು ಕೂಡ ಮಂಡಿಸ್ತಾ ಇರುವಂತದ್ದು. ಜೊತೆಗೆ ಹೈಕೋರ್ಟಿನ ಹಿರಿಯ ವಕೀಲರು ಕೂಡ ಬಂದಿದ್ದಾರೆ, ಅವರು ಕೂಡ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ರೀತಿಯಲ್ಲಿ ಸದ್ಯ ಹೀಗೆ ಆಗ್ತದೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ. ನ್ಯಾಯಾಧೀಶರು ಯಾವ ರೀತಿಯ ತೀರ್ಮಾನವನ್ನ
ಕೈಗೊಳ್ತಾರೆ ಅನ್ನೋದನ್ನು ನಾವು ಇನ್ನೂ ಕೂಡ ಕಾದ್ ನೋಡ್ಬೇಕಿದೆ. ಆದ್ರೆ ಸದ್ಯಕ್ಕಂತೂ ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.